ಬಿಜೆಪಿ ಯಾರೊಂದಿಗೆ ಕೈ ಜೋಡಿಸಿದೆಯೋ ಅವರನ್ನ ಸರ್ವನಾಶ ಮಾಡಿದೆ. ಅಮಿತ್ ಶಾ ಆ್ಯಂಡ್ ಕಂಪನಿಯ ಬಳಿ ನಿತೀಶ್ ಕುಮಾರ್ ಅವರ ದೇಸಿ ಎಪ್ಸ್ಟೀನ್ ಫೈಲ್ಸ್ ಏನಾದರೂ ಇದೆಯಾ? ಸ್ನೇಹಿತರೆ ನಮಸ್ಕಾರ. ಬಿಜೆಪಿ ಮೊದಲಿನಿಂದಲೂ ಒಡೆದು ಆಳುವ ನೀತಿಯನ್ನು ಅನುಸರಿಸಿಕೊಂಡು ಬಂದಿದೆ. ಮುಸ್ಲಿಂ ದ್ವೇಷದ ರಾಜಕಾರಣವನ್ನೇ ತನ್ನ ಸಿದ್ಧಾಂತವನ್ನಾಗಿ ಮಾಡಿಕೊಂಡು ಮುಸ್ಲಿಮರ ವಿರುದ್ಧ ಅತ್ಯಂತ ಕ್ರೂರವಾಗಿ ದ್ವೇಷವನ್ನು ಬಿತ್ತಿ ಗಲಭೆಗಳನ್ನು ಉಂಟು ಮಾಡಿ ಅಸಂಖ್ಯ ಕೋಮು ಹಿಂಸಾಚಾರಗಳಿಗೆ ಬಿಜೆಪಿ ನೇರವಾಗಿ ಕಾರಣವಾಗಿದೆ. ಕೇಂದ್ರದ ನಾಯಕರಿಂದ ಹಿಡಿದು ಬೂತ್ ಮಟ್ಟದ ಕಾರ್ಯಕರ್ತರವರೆಗೂ ಈ ಕೆಟ್ಟ ರಾಜಕೀಯವನ್ನು ಮುಂದುವರಿಸಿಕೊಂಡು ಬರ್ತಿದ್ದಾರೆ. 2014ರಿಂದ ಮುಂಚೆ ಬಿಜೆಪಿಗೆ ಯಾವ ರಾಜ್ಯದಲ್ಲೂ ಸ್ಪಷ್ಟ ಬಹುಮತ ಬರುವಂತಹ ತನ್ನದೇ ಆದ ನೆಲೆ ಇರಲಿಲ್ಲ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ರಾಜ್ಯಗಳಲ್ಲಿ ಪ್ರಭುತ್ವವನ್ನು ಸಾಧಿಸಲು ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಬಿಜೆಪಿ ಮುಂದಾಗುತ್ತೆ. ನಾವಿಬ್ಬರು ಮೈತ್ರಿ ಮಾಡಿಕೊಳ್ಳೋಣ, ಅಧಿಕಾರ ನಿಮ್ಮ ಬಳಿಯೇ ಇರಲಿ ಎಂಬ ಸುಳ್ಳು ಭರವಸೆಗಳನ್ನು ನೀಡಿ ಬಿಜೆಪಿ ಮುಂದುವರಿಯುತ್ತೆ. ಆದರೆ ವಾಸ್ತವದಲ್ಲಿ ಮಿತ್ರ ಪಕ್ಷಗಳನ್ನು ಮೀರಿಸಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ವಿಪಕ್ಷಗಳ ಮತಗಳನ್ನು ಮಾತ್ರವಲ್ಲ, ತನ್ನದೇ ಮಿತ್ರ ಪಕ್ಷಗಳ ಮತಗಳನ್ನು ಕಬಳಿಸುವಲ್ಲಿ ಬಿಜೆಪಿ ನಿಪುಣವಾಗಿದೆ. ಕರ್ನಾಟಕದ ವಿಚಾರಕ್ಕೆ ಬಂದರೆ JDSನೊಂದಿಗೆ ಮೈತ್ರಿ ಮಾಡಿಕೊಂಡು ಅದರ ಮತಗಳನ್ನು ತನ್ನ ತೆಕ್ಕೆಗೆ ಹಾಕಿಕೊಳ್ಳುತ್ತಿರುವುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಬಹಳ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ JDS ಕಳೆದ 3 ದಶಕಗಳಿಂದ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಂದಿತ್ತು. ಬಿಜೆಪಿಗೆ ಅಲ್ಲಿ ಎಂದಿಗೂ ಅವಕಾಶವೇ ಇರಲಿಲ್ಲ. ಆದರೆ ಈಗ ಮೈತ್ರಿಯ ಮೂಲಕ JDSನ ವೋಟ್ ಬ್ಯಾಂಕನ್ನು ಕಬ್ಜಾ ಮಾಡಿಕೊಂಡು ತನ್ನ ಪ್ರಾಬಲ್ಯವನ್ನು ಬಿಜೆಪಿ ಸಾಧಿಸ್ತಿದೆ. ಇನ್ನು ಈ ನಾಡಿನ ಹೆಮ್ಮೆ ದೇವೇಗೌಡರು ಸಮಯ ಸಿಕ್ಕಾಗಲೆಲ್ಲ ಮೋದಿಯವರನ್ನ ಹೊಗಳಿ ಅಟ್ಟಕ್ಕೇರಿಸ್ತಿರುವುದನ್ನು ನೋಡಿದರೆ ಅವರಿಗೆ ತಮ್ಮ ಪಕ್ಷಕ್ಕೆ ಉಳಿಗಾಲ ಇಲ್ಲ ಎಂದು ಮನವರಿಕೆ ಆದಂತೆ ಕಾಣ್ತಿದೆ. ಈಗ ನಾವು ಮುಖ್ಯ ಪ್ರಶ್ನೆಗೆ ಬರೋಣ. ಪ್ರಾದೇಶಿಕ ಪಕ್ಷಗಳ ಪಾರುಪತ್ಯವಿದ್ದ ಬಿಹಾರದಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಮುಖ್ಯಮಂತ್ರಿ ಹುದ್ದೆಗೆ ಏರಿಸ್ತಿದೆ. ಕಳೆದ 2 ದಶಕಗಳಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಎಂದಿಗೂ ಬಿಟ್ಟುಕೊಡದ ನಿತೀಶ್ ಕುಮಾರ್ ಅವರು ಈಗ ಹುದ್ದೆಯಿಂದ ಕೆಳಗಿಳಿದು ರಾಜ್ಯಸಭೆಗೆ ಹೋಗ್ತಿರುವುದು ನೋಡಿದರೆ ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಬಳಿ ನಿತೀಶ್ ಅವರ ದೇಸಿ ಎಪ್ಸ್ಟೀನ್ ಫೈಲ್ಸ್ ಏನಾದರೂ ಇದೆಯಾ ಎಂಬ ಅನುಮಾನ ಬರ್ತಿದೆ. ಸ್ನೇಹಿತರೆ, ನಿತೀಶ್ ಅವರ ರಾಜಕೀಯ ಜೀವನವನ್ನು ನೀವು ನೋಡಿದರೆ ಅಧಿಕಾರಕ್ಕಾಗಿ ಯಾರೊಂದಿಗೆ ಬೇಕಾದರೂ ಕೈ ಜೋಡಿಸುವವರು ಎಂಬುದು ನಿಮಗೆ ಗೊತ್ತು. ತಮಾಷೆಗೆ ಅವರನ್ನು ಪಲ್ಟಿ ಕುಮಾರ್ ಅಂತಲೂ ಕರೀತಾರೆ. ಆದರೆ ಹಿಂದಿನ ಮೈತ್ರಿಗಳಲ್ಲಿ ಯಾವ ಪಕ್ಷವೂ ಅವರಿಂದ ಅಧಿಕಾರವನ್ನು ಕಿತ್ತುಕೊಳ್ಳಲು ಯತ್ನಿಸಲಿಲ್ಲ ಅಥವಾ ಸಾಧ್ಯವೇ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ ಕೆಲವೇ ವರ್ಷಗಳಲ್ಲಿ ನಿತೀಶ್ ಹುದ್ದೆಯನ್ನು ಬಿಟ್ಟು ಕೆಳಗಿಳುತ್ತಿರುವುದು ನಿಜಕ್ಕೂ ಆಶ್ಚರ್ಯಕರ ಸಂಗತಿಯೇ ಹೌದು. ಬಿಹಾರ ಚುನಾವಣೆಗೆ ಮುನ್ನ ನಿತೀಶ್ ಅವರ JDU ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿದರೆ ಬಿಜೆಪಿ ಅದನ್ನು ನುಂಗಿ ಹಾಕ್ತದೆ ಎಂದು ಅನೇಕ ವಿಶ್ಲೇಷಕರು ಎಚ್ಚರಿಕೆಯನ್ನು ನೀಡಿದರು. ಬಿಜೆಪಿ ನಿಜವಾದ ಭಸ್ಮಾಸುರ ಯಾರೊಂದಿಗೆ ಕೈ ಜೋಡಿಸಿದ್ರೂ ಅವರನ್ನು ಕೆಲವೇ ವರ್ಷಗಳಲ್ಲಿ ನಾಶಪಡಿಸುತ್ತದೆ. ಚುನಾವಣೆ ನಂತರ ನಿತೀಶ್ ಮತ್ತು JDU ಕೊನೆಯಾಗ್ತದೆ ಎಂದು ಹೇಳಲಾಗಿತ್ತು. ಏಕೆಂದರೆ ಮೋದಿ ಶಾ ಅವರ ಮುಂದಿನ ಗುರಿ ನಿತೀಶ್ ಕುಮಾರ್ ಅವರೇ ಆಗಿದ್ದರು. ಈಗ ಅದೇ ನಡೆದಿದೆ. ಚುನಾವಣೆ ಮುಗಿದ 4 ತಿಂಗಳಲ್ಲೇ ಬಿಜೆಪಿ ನಿತೀಶ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದೆ. ಈಗ ನಿತೀಶ್ ಅವರ ಸ್ಥಿತಿ ಮನೆಯವರಿಗೂ ಇಲ್ಲದೆ ಪರರಿಗೂ ಇಲ್ಲದೆ ಅನಾಥವಾದ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಒಂದು ಮೂಲದ ಪ್ರಕಾರ ಅಮಿತ್ ಶಾ ತಮ್ಮ ಕುತಂತ್ರದ ಮೂಲಕ JDU ಒಳಗೆ ತಮ್ಮ ಆಪ್ತರನ್ನ ನುಗ್ಗಿಸಿದ್ರು. ಸಂಜಯ್ ಝಾ ಅಂತಹ ಸಂಘಿಗಳ ಕೈಯಲ್ಲಿ ಪಕ್ಷದ ಸೂತ್ರಗಳು ಸೇರಿದ್ವು. ನಿತೀಶ್ ಈ ಚಕ್ರವ್ಯೂಹವನ್ನು ಭೇದಿಸಲು ವಿಫಲರಾದರು ಎಂದು ಅನೇಕರು ಅಭಿಪ್ರಾಯಪಡ್ತಿದ್ದಾರೆ. ಇನ್ನು ರಾಜಕಾರಣದಲ್ಲಿ ನಿತೀಶ್ ಅವರನ್ನ ಚಾಣಕ್ಯ ಎಂದೇ ಕರೀತಾರೆ. ಅಧಿಕಾರಕ್ಕೆ ಹಿಡಿಯುವ ಕಲೆಯಲ್ಲಿ ಅವರು ಪರಿಣಿತರು. ಆದರೆ ಈ ಚಾಣಕ್ಯ ಬುದ್ಧಿ ನಿಜವಿದ್ದರೆ ಅಧಿಕಾರ ಬಿಟ್ಟು ಕೆಳಗಿಳಿದಿದ್ದು ಯಾಕೆ ಎಂಬ ಪ್ರಶ್ನೆ ಬರ್ತದೆ. ಅಥವಾ ಬಿಜೆಪಿಯ ಬಳಿ ನಿತೀಶ್ ಅವರ ಯಾವುದೋ ದೌರ್ಬಲ್ಯ ಅಥವಾ ರಹಸ್ಯ ದಾಖಲೆ ಏನಾದರೂ ಇದೆಯಾ? ಅಥವಾ ಬಿಹಾರದಲ್ಲೂ ಎಪ್ಸ್ಟೀನ್ ಫೈಲ್ಸ್ ಏನಾದರೂ ಇದೆಯಾ? ಅಥವಾ ಅಮಿತ್ ಶಾ ಆ್ಯಂಡ್ ಕಂಪನಿ ಅದರ ಮೂಲಕ ಬ್ಲ್ಯಾಕ್ ಮೇಲ್ ಏನಾದರೂ ಮಾಡಿದೆಯಾ? ವೀಕ್ಷಕರೇ, ನಾನು ಮೊದಲೇ ಹೇಳಿದ ಹಾಗೆ ಬಿಜೆಪಿ ಒಂದು ರೀತಿಯಲ್ಲಿ ಭಸ್ಮಾಸುರ. ತನ್ನ ಜೊತೆ ಮೈತ್ರಿ ಮಾಡಿಕೊಂಡ ಯಾವ ಪಕ್ಷವನ್ನು ಆ ಪಕ್ಷದ ವೋಟ್ ಬ್ಯಾಂಕನ್ನು ಬಿಟ್ಟಿಲ್ಲ. ಈಗ ಕರ್ನಾಟಕದಲ್ಲಿ JDS ಮುಳುಗಿ ಹೋಗುವ ಪರಿಸ್ಥಿತಿಗೆ ತಲುಪಿದೆ. ಅದೇ ರೀತಿಯಲ್ಲಿ ಬಿಜೆಪಿ ಮೈತ್ರಿ ಮಾಡಿಕೊಂಡ ಯಾವ ಪಕ್ಷಗಳನ್ನು ನುಂಗಿ ಹಾಕಿದೆ ಅಂತ ಒಂದು ಚಿಕ್ಕದಾಗಿ ಇತಿಹಾಸವನ್ನು ನಾವು ನೋಡಲೇಬೇಕಾಗ್ತದೆ. ಮತ್ತು ಇದೇ ಪ್ರಶ್ನೆಯನ್ನು ನಿತೀಶ್ ಅವರಿಗೂ ಕೇಳಬೇಕು. ಮೈತ್ರಿ ಮಾಡಿಕೊಂಡ ಪಕ್ಷಗಳು ಎಲ್ಲಿವೆ? ಆ ಪಕ್ಷದ ನಾಯಕರ ಸ್ಥಿತಿ ಏನಾಗಿದೆ ಎಂಬ ಇತಿಹಾಸ ನಿಮಗೆ ತಿಳಿಯದೇ ಹೋಯ್ತಾ ನಿತೀಶ್ ಕುಮಾರ್ ಅವರೇ? ಮೊದಲನೇದಾಗಿ ರಾಮ್ ವಿಲಾಸ್ ಪಾಸ್ವಾನ್ ಅವರ LJP ಪಕ್ಷ ಚುನಾವಣೆಗಾಗಿ ಬಿಜೆಪಿಯವರಿಂದ ಮೈತ್ರಿ ಮಾಡಿಕೊಂಡಿತು. ಪಾಸ್ವಾನ್ ಅವರ ಮರಣದ ನಂತರ ಅವಕಾಶ ಸಿಕ್ಕ ತಕ್ಷಣ ಬಿಜೆಪಿ ಈ ಪಕ್ಷವನ್ನು 2 ಹೋಳು ಮಾಡಿತು. ಇದನ್ನು ಕಟ್ಟಲು ಪಾಸ್ವಾನ್ ಬಹಳ ಶ್ರಮಪಟ್ಟಿದ್ದರು. ಆದರೆ ಮೈತ್ರಿ ಮಾಡಿಕೊಂಡಿದ್ದು ಅವರ ದೊಡ್ಡ ತಪ್ಪಾಗಿತ್ತು. ನಂತರ ಪಂಜಾಬ್ನಲ್ಲಿ ಬಾದಲ್ ಅವರ ಅಕಾಲಿ ದಳ, ಪಂಜಾಬ್ನ ಅತಿದೊಡ್ಡ ಪಕ್ಷವಾಗಿದ್ದ ಅಕಾಲಿ ದಳವನ್ನು ಮೈತ್ರಿಯ ಮೂಲಕವೇ ಬಿಜೆಪಿ ದುರ್ಬಲಗೊಳಿಸಿತು. ಇಂದು ಆ ಪಕ್ಷ 4ನೇ ಸ್ಥಾನಕ್ಕೆ ಕುಸಿದಿದೆ ಮತ್ತು ಅದರ ನಾಯಕರ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ. ನಂತರ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ,
ಮಹಾರಾಷ್ಟ್ರದಲ್ಲಿ ದೊಡ್ಡ ಪಕ್ಷವೆಂದೇ ಗುರುತಿಸಿಕೊಂಡಿದ್ದ ಶಿವಸೇನೆಯೊಂದಿಗೆ ಮೈತ್ರಿ ಮಾಡಿಕೊಂಡು ಸಮಯ ಸಾಧಿಸಿ ಪಕ್ಷವನ್ನು 2 ಭಾಗ ಮಾಡಿತು ಈ ಬಿಜೆಪಿ. ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಸಲಿ ಶಿವಸೇನೆಯನ್ನು ಉದ್ಧವ್ ಠಾಕ್ರೆ ಕೈಯಿಂದ ಕಿತ್ಕೊಂಡು ಏಕನಾಥ್ ಶಿಂದೆಗೆ ನೀಡಿತು. ಈ ರೀತಿಯ ಕೆಟ್ಟ ರಾಜಕಾರಣಕ್ಕೂ ಬಿಜೆಪಿ ಇಳಿಯಿತು. ನಂತರ ಶರದ್ ಪವಾರ್ ಅವರ NCP ಪಕ್ಷ. ಈ ಪಕ್ಷ ಸಹ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಪ್ರಾಬಲ್ಯವನ್ನು ಸಾಧಿಸಿದ ಪಕ್ಷ. ಇನ್ನು ರಾಜಕೀಯದ ಚಾಣಾಕ್ಷ ಎನಿಸಿಕೊಂಡಿದ್ದಂಥ ಶರದ್ ಪವಾರ್ ಅವರ ಪಕ್ಷವನ್ನು ಬಿಜೆಪಿ ಇಬ್ಬಾಗ ಮಾಡಿತು. ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಇಂದು ಬೇರೆ ಬೇರೆಯಾಗಿದ್ದಾರೆ. ಇದಕ್ಕೆ ನೇರ ಕಾರಣ ಬಿಜೆಪಿ. ನಂತರ ಮಾಯಾವತಿಯವರ BSP ಅಂದರೆ ಬಹುಜನ್ ಸಮಾಜ್ ಪಾರ್ಟಿ. ಯಾರೂ ಅಲ್ಲಾಡಿಸಲಾಗದ ರೀತಿಯಲ್ಲಿ ಮಾಯಾವತಿಯವರು ಉತ್ತರ ಪ್ರದೇಶದಲ್ಲಿ BSP ಪಕ್ಷವನ್ನು ದೊಡ್ಡ ರಾಜಕೀಯ ಪಕ್ಷವಾಗಿ ಕಟ್ಟಿದ್ರು. ಇಡೀ ಉತ್ತರ ಪ್ರದೇಶದಲ್ಲಿ ದೊಡ್ಡ ವೋಟ್ ಬ್ಯಾಂಕನ್ನು ಸಹ ಹೊಂದಿದ್ರು. ಬಿಜೆಪಿ ನಿಧಾನವಾಗಿ ಮಾಯಾವತಿಯವರ ವೋಟ್ ಬ್ಯಾಂಕನ್ನು ತನ್ನದಾಗಿಸಿಕೊಂಡಿತು. ಇಂದು BSP ಶೂನ್ಯಕ್ಕೆ ನಿಂತಿದೆ. ಉತ್ತರ ಪ್ರದೇಶದಲ್ಲಿ ಅಸ್ತಿತ್ವವೇ ಇಲ್ಲದಂತಾಗಿದೆ. ನಂತರ ನವೀನ್ ಪಟ್ನಾಯಕ್ ಅವರ BJD. ಒಡಿಸ್ಸಾದಲ್ಲಿ ಸುದೀರ್ಘ ಕಾಲ BJDಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ ಬಿಜೆಪಿ ಈ ಬಾರಿ BJDಯನ್ನು ಸಂಪೂರ್ಣವಾಗಿ ಸೋಲಿಸಿ ಅಧಿಕಾರಕ್ಕೇರಿದೆ. ಇಂದು ನವೀನ್ ಪಟ್ನಾಯಕ್ ಅವರ ಸ್ಥಿತಿ ಅಯೋಮಯವಾಗಿದೆ. ನಂತರ ದುಷ್ಯಂತ್ ಚೌತಾಲಾ ಅವರ JJP. ಹರಿಯಾಣದಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ JJP ಈ ಚುನಾವಣೆಯಲ್ಲಿ ಖಾತೆ ತೆರೆಯಲು ಸಾಧ್ಯವಾಗಲಿಲ್ಲ. ಇದು ಅದರ ಪರಿಸ್ಥಿತಿಯಾಗಿದೆ. ಇನ್ನು ತಮಿಳುನಾಡಿನಲ್ಲಿ AIADMK ಒಡಕುಗಳನ್ನು ಬಳಸಿಕೊಂಡು ಬಿಜೆಪಿ AIADMK ಪಕ್ಷವನ್ನು ಹೀನಾಯ ಸ್ಥಿತಿಗೆ ತಳ್ಳಿದೆ. ಇಂದು ಆ ಪಕ್ಷದ ಅಸ್ತಿತ್ವವೇ ಪ್ರಶ್ನಾರ್ಹವಾಗಿದೆ. ಇನ್ನು ನಂತರ TDP. ಆಂಧ್ರ ಪ್ರದೇಶದಲ್ಲಿ 2014ರ ಮೈತ್ರಿ 2018ರಲ್ಲಿ ಮುರಿದುಕೊಂಡ ನಂತರ TDP ಭಾರಿ ಸೋಲು ಕಂಡಿತು. ಬಿಜೆಪಿ ಅಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಂಡಿತು. ಇತ್ತೀಚಿನ ಮೈತ್ರಿಯ ನಂತರವೂ TDPಯ ಸ್ವಾಯತ್ತತೆ ಕುಂದಿದೆ ಎಂಬ ಆರೋಪ ಸಹ ಕೇಳಿಬರ್ತಿದೆ. ಈಗ ಈ ದೀರ್ಘ ಪಟ್ಟಿಗೆ ನಿತೀಶ್ ಕುಮಾರ್ ಸಹ ಸೇರಿದ್ದಾರೆ. ನಿತೀಶ್ ಇದನ್ನು ಇಷ್ಟಪಟ್ಟು ಮಾಡಲಿಲ್ಲ. ಬದಲಾಗಿ ಬಿಜೆಪಿಯ ಒತ್ತಡದ ಮುಂದೆ ಸ್ವತಂತ್ರ ತೀರ್ಮಾನಕ್ಕೆ ಸಾಧ್ಯವಾಗಲಿಲ್ಲ. ನಿತೀಶ್ ಅವರೇ, ಈ ಇತಿಹಾಸ ನಿಮಗೆ ಗೊತ್ತಿರಲಿಲ್ವೇ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.